ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರ ರೈತರ ಒಳಿತಿಗಾಗಿ ಜಾರಿ ಮಾಡಿರುವಂತಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ವಿಡಿಯೋದಲ್ಲಿ ನಾವು ಈ ಒಂದು ಯೋಜನೆಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗುವಂತಹ ಮಾನದಂಡಗಳೇನಿವೆ ಹಾಗೂ ಈ ಒಂದು ಯೋಜನೆಗೆ ರೈತರು ಅಪ್ಲೈ ಮಾಡಿದ್ರೆ ಯಾವ ರೀತಿ ಈ ಒಂದು ಯೋಜನೆಯಿಂದ ಲಾಭಾಂಶಗಳನ್ನು ಪಡಿಬೋದು ಅಂತ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಭಾರತದಾದ್ಯಂತ ರೈತರಿಗೆ ಅಲ್ಪಾವಧಿಯ ತಿರುಗುವ ಸಾಲವನ್ನು ನೀಡುವಂತಹ ಯೋಜನೆಯಾಗಿದೆ. ಬೆಳೆ ಕೃಷಿ, ಕೊಯ್ಲು ಮತ್ತು ಅವರ ಉತ್ಪಾದನೆ ನಿರ್ವಹಣೆ ಸಮಯದಲ್ಲಿ ರೈತರು ಅನುಭವಿಸುವ ಯಾವುದೇ ಆರ್ಥಿಕ ನ್ಯೂನತೆ ತಗ್ಗಿಸುವ ಪ್ರಯತ್ನದಲ್ಲಿ ಇದನ್ನು ಆಗಸ್ಟ್ 1998ರಲ್ಲಿ NDA ಸರ್ಕಾರ ಪ್ರಾರಂಭಿಸಿತು. ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರಿಗೆ ಆರ್ಥಿಕ ಬೆಂಬಲ ನೀಡುವ ಮೂಲಕ ಬೆಳೆ ಹಂಗಾಮಿನಲ್ಲಿ ಸಾಲದ ಅಗತ್ಯತೆಯನ್ನು ಸಕಾಲವಾಗಿ ಮತ್ತು ತೊಂದರೆ ಮುಕ್ತ ರೀತಿಯಲ್ಲಿ ಪೂರೈಸುವ ಸಾಲ ವಿತರಣೆಯ ಒಂದು ಕಾರ್ಯಕ್ರಮವಾಗಿದೆ. ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು, ಪ್ರಾದೇಶಿಕ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳು ಇಂತಹ ಕ್ರೆಡಿಟ್ ಕಾರ್ಡ್ಗಳನ್ನು ನೀಡ್ತಾ ಹೋಗುತ್ತೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಪ್ರಮುಖ ಬ್ಯಾಂಕ್ಗಳೊಂದಿಗೆ ಸಮಾಲೋಚನೆ ಸಿದ್ಧಪಡಿಸಿ ಮಾದರಿ ಯೋಜನೆಯ ಆಧಾರದ ಮೇಲೆ ಆಗಸ್ಟ್ 1998ರಲ್ಲಿ ಈ ಒಂದು ಯೋಜನೆಯನ್ನು ರಾಷ್ಟ್ರದ ರೈತರಿಗೆ ಅಂತ ಪರಿಚಯಿಸಿತು. ಈ ಯೋಜನೆಯ ಮುಖ್ಯ ಉದ್ದೇಶಗಳನ್ನು ನೋಡ್ತಾ ಹೋದರೆ ಬೆಳೆಗಳ ಕೃಷಿಗಾಗಿ ಅಲ್ಪಾವಧಿ ಸಾಲದ ಅವಶ್ಯಕತೆಯನ್ನು ಈ ಯೋಜನೆಯು ಕೂಡ ಪೂರೈಸುತ್ತೆ. ಸುಗ್ಗಿಯ ನಂತರದ ವೆಚ್ಚಗಳಿರ್ಬೋದು, ಮಾರ್ಕೆಟ್ ಮಾಡಲು ಸಾಲದ ಅವಶ್ಯಕತೆಯನ್ನು ಕೂಡ ಈ ಒಂದು ಯೋಜನೆ ಪೂರೈಸ ಹೋಗುತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವಂಥ ರೈತನಿಗೆ ವಿಮೆ ರಕ್ಷಣೆಯನ್ನು ಕೂಡ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಒದಗಿಸುತ್ತೆ. ರೈತರ ಮನೆಯ ಬಳಕೆ ವಸ್ತುಗಳನ್ನು ಕೂಡ ಖರೀದಿಸಲು ಈ ಒಂದು ಕಾರ್ಡನ್ನು ನೀವು ಯೂಸ್ ಮಾಡ್ಕೋಬೋದು. ಕೃಷಿ ಆಸ್ತಿಗಳ ನಿರ್ವಹಣೆ ಮಾಡೋದಕ್ಕೆ, ಡೈರಿ ಪ್ರಾಣಿಗಳಿರ್ಬೋದು, ಒಳನಾಡು ಮೀನುಗಾರಿಕೆ ಏನಾದರೂ ಮಾಡ್ತಿದ್ರೆ ಆ ಒಂದು ಕೆಲಸಕ್ಕೋಸ್ಕರ ಈ ಒಂದು ಕ್ರೆಡಿಟ್ ಕಾರ್ಡ್ ಯೋಜನೆಯಿಂದ ನೀವು ಹಣವನ್ನು ಪಡಿತಾ ಹೋಗ್ಬೋದು. ಕೀಟಗಳ ದಾಳಿ, ನೈಸರ್ಗಿಕ ವಿಕೋಪದಿಂದ ಆಗುವಂಥ ಇತ್ಯಾದಿ ಬೆಳೆ ನಷ್ಟಗಳಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರನೂ ಕೂಡ ವಿಮೆ ರೀತಿಯಲ್ಲಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಜಾರಿಗೆ ತರಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಪ್ರಯೋಜನಗಳನ್ನು ನೋಡ್ತಾ ಹೋದರೆ ನಿಮಗೆ ATM ಕಮ್ ಕ್ರೆಡಿಟ್ ಕಾರ್ಡ್ ಅಂದರೆ ಅದರಲ್ಲೇ ನೀವು ದುಡ್ಡನ್ನು ಕೂಡ ಬಿಡಿಸ್ಕೋಬೋದು ಮತ್ತು ಕ್ರೆಡಿಟ್ ಕಾರ್ಡ್ ರೀತಿಯನ್ನು ಕೂಡ ಅದನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಏನಾಗುತ್ತೆ ಅಂತಂದರೆ 12 ಮಾಸಿಕ ಮರುಪಾವತಿ ಅವಧಿಯೊಂದಿಗೆ, ಅಂದರೆ 12 ತಿಂಗಳು ಕಾಲಾವಕಾಶನ ಸಾಲ ನೀವು ಏನು ದುಡ್ಡನ್ನು ಬಿಡಿಸ್ಕೊಂಡಿರ್ತೀರ ಕ್ರೆಡಿಟ್ ಕಾರ್ಡಿಂದ 12 ತಿಂಗಳು ಕಾಲಾವಧಿನ ನಿಮಗೆ ಕೊಡ್ತಾರೆ ಆ ಒಂದು ಹಣನ ಮರುಪಾವತಿಸಲು. ಈ ಒಂದು ಕ್ರೆಡಿಟ್ ಕಾರ್ಡ್ ಮಿತಿನ ನೀವು ಮಾಡುವಂಥ ಬೆಳೆ ಇರ್ಬೋದು, ಕೃಷಿ ಇರ್ಬೋದು, ಅದರ ಮೇಲೆ ಈ ಒಂದು ಕ್ರೆಡಿಟ್ ಕಾರ್ಡಿನ ಲಿಮಿಟನ್ನು ಕೊಡ್ತಾ ಹೋಗ್ತಾರೆ. 10,000ದಿಂದ 50,000ವರೆಗೂ ಕೂಡ ಈ ಒಂದು ಕ್ರೆಡಿಟ್ ಕಾರ್ಡ್ಗಳ ಮಿತಿಯನ್ನು ಹೆಚ್ಚಿಸ್ಕೊತಾ ಹೋಗ್ಬೋದು. ಕ್ರೆಡಿಟ್ ಕಾರ್ಡ್ ಮುಖಾಂತರ ಪಡೆದಿರುವಂಥ ಹಣವನ್ನು ಟೈಮ್ಗೆ ಕಟ್ಕೊತಾ ಹೋದರೆ, ಅಂದರೆ ಆ ಅವಧಿಗಿಂತ ಮುಂಚೆಲೇ ನೀವೇನಾದ್ರೂ ಕೂಡ ಮರುಪಾವತಿ ಮಾಡ್ತಾ ಹೋದರೆ ನಿಮಗೆ ಇನ್ನೂ ಜಾಸ್ತಿ ಲಿಮಿಟನ್ನು ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವಂಥ ರೈತ ಏನಾದ್ರೂ ಸಾವನ್ನಪ್ಪಿದರೆ ಅಥವಾ ಶಾಶ್ವತ ಸಂಪೂರ್ಣ ಅಂಗವೈಕಲ್ಯತೆಯನ್ನು ಹೊಂದಿದರೆ ಮತ್ತು ಕೈಕಾಲು ಕಣ್ಣಿರ್ಬೋದು ಏನಾದ್ರೂ ಕಳ್ಕೊಂಡ್ರೆ 50,000ವರೆಗೂ ಕೂಡ ವಿಮೆಯನ್ನು ಕೊಡಲಾಗುತ್ತೆ ಈ ಒಂದು ಯೋಜನೆಯಡಿ. ಈ ಒಂದು ಯೋಜನೆಯಿಂದ ನೀವು ವಿಮೆಯನ್ನು ಪಡಿಬೇಕು ಅಂತಂದರೆ ನೀವು 1 ವರ್ಷದ ಪಾಲಿಸಿನ ತೊಗೊತೀರಾ ಅಂತಂದರೆ 15 ರೂಪಾಯಿನ, 3 ವರ್ಷಗಳ ಪಾಲಿಸಿನ ತೊಗೊತೀರಾ ಅಂತಂದರೆ 45 ರೂಪಾಯಿ ಪ್ರೀಮಿಯಮನ್ನು ಕಟ್ಟಬೇಕಾಗುತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಿಂದ ವೈಯಕ್ತಿಕ ಮತ್ತು ಕೋಮುವಾದಿ ರೈತರು ಮತ್ತು ಮೀನು ರೈತರು, ಸಾಗರ ಮೀನುಗಾರಿಕೆ, ಕೋಳಿ ಅಥವಾ ಸಣ್ಣ ರುಮಿನೆಂಟ್ ಮಾಲೀಕರು, ಹೈನುಗಾರರು ಮತ್ತು ಮಹಿಳಾ ಗುಂಪುಗಳಿಗೆ ಲಭ್ಯವಾಗಿದೆ. ಈ ಒಂದು ಯೋಜನೆಯಲ್ಲಿ ರೈತರಿರ್ಬೋದು, ಜಂಟಿ ಸಾಲಗಾರರು, ಮಾಲೀಕರು, ಕೃಷಿಕರು, ಹಿಡುವಳಿದಾರ ರೈತರು, ಪಾಲು ಬೆಳೆಗಾರರು ಇತ್ಯಾದಿ ಒಳಗೊಂಡಿರುವಂತಹ ರೈತರು, ಸ್ವಸಹಾಯ ಗುಂಪುಗಳು
ಅಥವಾ ಜಂಟಿ ಹೊಣೆಗಾರಿಕೆ ಗುಂಪುಗಳು, ಗೇಣಿದಾರ ರೈತರು, ಷೇರು ಬೆಳೆಗಾರರು ಮತ್ತು ಮೌಖಿಕ ಗುತ್ತಿಗೆದಾರರು ಕೂಡ ಈ ಒಂದು ಯೋಜನೆಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡ್ಕೊತಾ ಹೋಗ್ಬೋದು. ಕಾರ್ಡ್ ಪಡೆಯಲು ಯಾವ್ಯಾವ ದಾಖಲೆಗಳು ಅವಶ್ಯಕತೆ ಆಗುತ್ತೆ ಅಂತ ನೋಡ್ತಾ ಹೋದರೆ, ಗುರುತಿನ ಪುರಾವು ಅಂದರೆ ಆಧಾರ್ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನೀಡಿದ್ರೂ ಸಾಕು. ಯಾಕಂತಂದರೆ ಗುರುತಿನ ಪುರಾವಾಗಿ ಇವನ್ನ ಕೊಡಬೇಕಾಗುತ್ತೆ. ವಿಳಾಸದ ಪುರಾವು, ಮತದಾರರ ಗುರುತಿನ ಚೀಟಿ ನೀವು ಅದನ್ನು ಕೊಟ್ಟರೆ ಅಥವಾ ಆಧಾರ್ ಕಾರ್ಡನ್ನೇ ಕೊಟ್ಟರೆ ಅಲ್ಲೇ ನಿಮಗೆ ವಿಳಾಸದ ಪುರಾವು ಕೂಡ ಸಿಗ್ತಾ ಹೋಗುತ್ತೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ, ನಿಮ್ಮ ಹತ್ರ ಇರುವಂಥ ಯಾವುದೇ ಬ್ಯಾಂಕ್ ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಯಾವುದೇ ರೀತಿ ಇರುವಂಥ ಬ್ಯಾಂಕ್ಗಳಿಗೆ ನೀವು ಹೋಗಿ ಅಲ್ಲಿ ಒಂದು ಫಾರ್ಮನ್ನು ಕೊಡ್ತಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಫಾರ್ಮ್ನ ಕೊಡಿ ಅಂತಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆದು ಒಂದು ಫಾರ್ಮ್ ಕೊಡ್ತಾರೆ. ಅದನ್ನು ಫಿಲ್ ಮಾಡಿಬಿಟ್ಟು ಮೇಲೆ ಹೇಳಿದ್ನಲ್ಲ, ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ID ಇರ್ಬೋದು, ಇದನ್ನು ಕೊಟ್ಟು ನೀವು ಈ ಒಂದು ಯೋಜನೆಯಿಂದ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡ್ಕೊತಾ ಹೋಗ್ಬೋದು. ಮತ್ತು 12 ತಿಂಗಳು ಅವಧಿಗಳನ್ನು ಕೊಡ್ತಾ ಹೋಗ್ತಾರೆ. ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡಿನಿಂದ ನೀವು ಬಳಸಿರುವಂಥ ಹಣನ ಮರುಪಾವತಿ ಮಾಡೋದಕ್ಕೋಸ್ಕರ ನೀವು ಯಾವ ರೀತಿ ಮರುಪಾವತಿ ಮಾಡ್ತಾ ಹೋಗ್ತೀರಾ, ಎಷ್ಟು ಬೇಗ ಮಾಡ್ತಾ ಹೋಗ್ತೀರಾ, ನಿಮಗೆ ಅಷ್ಟೇ ಲಿಮಿಟನ್ನು ಜಾಸ್ತಿ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊತಾ ಹೋದ್ವಿ. ಇದೇ ರೀತಿ ಯಾವುದಾದ್ರೂ ಯೋಜನೆ ಬಗ್ಗೆ ವಿಡಿಯೋ ಮಾಡಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ಇದೇ ರೀತಿ ಕೃಷಿ ಚಟುವಟಿಕೆಗಳ ವಿಡಿಯೋ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.